ಜಟಾಪಟಿಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಸರ್, ಗೆಲುವಿನ ವಿಶ್ವಾಸ? ನೋಡಿ, ನಮಗೆ ಸಂಪೂರ್ಣವಾಗಿ ಈ ದೇಶದ ಜುಡಿಷಿಯರಿ ಮೇಲೆ, ನ್ಯಾಯಾಂಗದ ಮೇಲೆ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಅದೇ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದ್ರೆ ಈಗ ನಮ್ಮ JDS ಅವರು ಬರ್ತಾರ ಏನ್ ಹೇಳಿದ್ರು, ಅವ್ರದ್ದು ಈ ಇಡೀ ಕೇಸಲ್ಲಿ ಒಂದು ಏನಿದೆ ಗೊತ್ತಾ, ಒಬ್ಬ ಅಹಿಂದ ವರ್ಗದ ಮುಖ್ಯಮಂತ್ರಿ ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮೋರ್ ಆರ್ ಲೆಸ್ ಒಂದ್ಸತಿ ಫುಲ್ ಟರ್ಮ್ ಆಗಿದೆ. ಈ ಸತಿನೂ ಫುಲ್ ಟರ್ಮ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇವರ ಮುಖ್ಯಮಂತ್ರಿ ಲಾಲ್ಕಿ ಹಸೀನ್ ಸಪ್ನೆ ಏನಿತ್ತು, ಈ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡೋಣ ಅಂತ, ಅದಾಗಲ್ಲ. ಯಾಕಂದ್ರೆ 136 ಪ್ಲಸ್ ಒಂದು 3-4 ಜನ ಇಂಡಿಪೆಂಡೆನ್ಸ್ ಪ್ಲಸ್ ಅವ್ರ ಕಡೆ ಇರೋದ್ರೆ ಒಂದ್ 3-4 ಜನ ನಮ್ ಕಡೆ ಇದಾರೆ. ಸೊ ಅದು ಆಗಲ್ಲ. ಈಗ ನಾನು ಇವತ್ತು ಏನ್ ನಡೆದಿದೆ ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂದ್ರೆ, ಎವ್ರಿ ಪರ್ಸನ್ ಅವ್ರಿಗೆಲ್ಲರಿಗೂ ಸಿಮಿಲರ್ ಹಕ್ಕಿರುತ್ತೆ ಅಂತ ಹೇಳಿದ್ರು. ಇವತ್ತು ಸಿದ್ದರಾಮಯ್ಯ ಅವರ ಪರ ವಕೀಲರು ಅಭಿಷೇಕ್ ಸಿಂಘ್ವಿ ಅವರು ವಾದ ಮಾಡಿರೋದು ಒಂದೇ ಪಾಯಿಂಟ್. ಫಸ್ಟ್ ಪಾಯಿಂಟ್ ಅವ್ರು ವಾದ ಮಾಡಿದ್ರೆ, ಗವರ್ನರ್ ಹತ್ರ ಸರಿಸುಮಾರು 2 ವರ್ಷಗಳಿಂದ ಇದೇ ಗವರ್ನರ್ ಹತ್ರ HDK ಅವರದ್ದು ಪ್ರಾಸಿಕ್ಯೂಷನ್ ಕೇಸ್ ಇದೆ, ಜೊಲ್ಲೆ ಅವರ ಪ್ರಾಸಿಕ್ಯೂಷನ್ ಕೇಸ್ ಇದೆ, ಜನಾರ್ದನ್ ರೆಡ್ಡಿ ಅವರ ಪ್ರಾಸಿಕ್ಯೂಷನ್ ಕೇಸ್ ಇದೆ, ನಿರಾಣಿ ಅವರ ಪ್ರಾಸಿಕ್ಯೂಷನ್ ಕೇಸ್ ಇದೆ. ಮೋಸ್ಟ್ ಆಫ್ ದೀಸ್ ಪ್ರಾಸಿಕ್ಯೂಷನ್ ಕೇಸಸ್ ತನಿಖೆ ಆಗೋಗ್ಬಿಟ್ಟಿದೆ. ಚಾರ್ಜ್ ಶೀಟ್ ಫೈಲ್ ಆಗಿದೆ ಸ್ವಲ್ಪದ್ರಲ್ಲಿ. ಚಾರ್ಜ್ ಶೀಟ್ ಫೈಲ್ಡ್ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ಪ್ರಾಸಿಕ್ಯೂಷನ್ ಬೈ ದ ಗವರ್ನರ್. ಈ ಸ್ಥಿತಿಯಲ್ಲಿರುವಾಗ ಇಲ್ಲಿವರೆಗೂ ತನಿಖೆನೂ ಆಗಿಲ್ಲ. ಆಮೇಲೆ ಯಾವುದೇ ಒಂದು ಏಜೆನ್ಸಿ ಆಗ್ಲಿ, ಪೊಲೀಸ್ ಆಗ್ಲಿ, ಲೋಕಾಯುಕ್ತ ಆಗ್ಲಿ, 1.1 ಜಡ್ಜ್ ಕಮಿಷನ್ ಏನಿದೆ, ರಿಟರ್ನ್ ಜಡ್ಜ್ ಅದಾಗ್ಲಿ, ಇಲ್ಲಿವರೆಗೂ ಸಿದ್ದರಾಮಯ್ಯ ಅವರ ಮೇಲೆ ಏನು ಆಪಾದನೆ ಬಂದಿಲ್ಲ. ಅಂತದ್ರಲ್ಲಿ ಇವ್ರು ಅರ್ಜೆಂಟ್ ಆಗಿ ಪ್ರಾಸಿಕ್ಯೂಷನ್ ಕೊಟ್ಟವ್ರಲ್ವಾ, ಅಲ್ಲಿ ಗವರ್ನರ್ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್ ಇನ್ ದ ಟ್ರೂ ಸ್ಪಿರಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಇನ್ ಅಕಾರ್ಡಿಂಗ್ ವಿತ್ ಆರ್ಟಿಕಲ್ 14 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕ್ವಶನ್ ಮಾಡಿದ್ರು. ಅದಾದ್ಮೇಲೆ ಮೈನ್ ನಮ್ 4 ಪಾಯಿಂಟ್ ಏನ್ ಗೊತ್ತಾ, ಫಸ್ಟ್ ಬಂದ್ಬಿಟ್ಟು 17A ಪ್ರಕಾರ ಏನಿದೆ, who has to seek permission for prosecution? An investigation officer or any agency, ಲೋಕಾಯುಕ್ತನೋ, SIT ನೋ, CID ನೋ, ಇಲ್ಲಿ ಯಾರು ಪ್ರೈವೇಟ್ ಪರ್ಸನ್ಸ್ ಏನಾರ ಪೊಲೀಸ್ ಯೂನಿಫಾರ್ಮ್ ಇದೆಯಾ? ವೆರಿ ಕ್ಲಿಯರ್ provisions of 17A ಏನ್ ಗೊತ್ತಾ, it should be an investigation officer, should be a police or some prosecution agency. ಯಾರಂದ್ರೆ ಯಾರು ಬಂದು ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ 218 of BNSS ಭಾರತ ನ್ಯಾಯ ಸಂಹಿತೆ ಏನ್ ಹೇಳ್ತದೆ, ನೀವು ಯಾವುದೇ ಒಂದು ಪ್ರತಿನಿಧಿ ಮೇಲೆ, ಅದು ಟು ಎನ್ ಎಕ್ಸ್ಟೆಂಟ್ ಆಫ್ ದ CEO of the state who is duly elected by the people of this state, 137 MLAs ಇದೆ ಅವ್ರ ಹತ್ರ ಅಲ್ವಾ. ಏನಂದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಕ್ರೆಡಿಬಲ್ ಎವಿಡೆನ್ಸ್ ಇರಬೇಕು, credible evidence ಇರಬೇಕು. ಮತ್ತೆ that particular person should have signed the, he should be a signing authority. ಈಗ ನೋಟಿಫೈ ಸೈನಿಂಗ್ ಡಿಗ್ರಿ ಆದಾಗ ಸೈನಿಂಗ್ ಅಥಾರಿಟಿ ಸಿದ್ದರಾಮಯ್ಯ ಅವರ ಹತ್ರ ಇಲ್ಲ. ಸೈಟ್ ಕೊಡುವಾಗ ಅವರ ಶ್ರೀಮತಿ ಕೊಡುವಾಗ ಸೈನಿಂಗ್ ಅಥಾರಿಟಿ ಸಿದ್ದರಾಮಯ್ಯ ಅವರ ಹತ್ರ ಇಲ್ಲ. ಅದೇನು ಲ್ಯಾಂಡ್ ಕನ್ವರ್ಷನ್ ಆಗಿತ್ತು, ಅಲ್ಲಿ ಯಾವ್ದೋ ಒಂದು ಪೇಪರ್ ಮೇಲೆ ಸಿದ್ದರಾಮಯ್ಯ ಅವರು ಸೈನ್ ಮಾಡಿದ್ರೆ ಇಲ್ಲ. 218 of the ಅಲ್ಲೂ ಕಿತ್ಕೊಂಡು ಹೋಗ್ಬಿಟ್ಟು